ಅವ್ರು ಕೇಳಿದಾಗ ನಮ್ಮ ಉತ್ತರ ಹೆಂಗಿರ್ತಿತ್ತು? ಏನು ಬೇಜಾರಿರಲಿಲ್ಲ. ನಾನು ಹಂಗೆ ಹಿಂದಕ್ಕೆ ಈ ಇದರಲ್ಲಿ ಬಡಿತಾರಲ್ಲ ಹಿಂದೆ ಹಂಗೆ ಬಡಿದು ಬಿಡ್ತಿದ್ದೆ ನಾನು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಮತ್ತೆ ಭಾರತೀಯ ಜನತಾ ಪಾರ್ಟಿ ಎಸ್ಟಿ ಮೋರ್ಚಾದ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಬಂಗಾರ ಹನುಮಂತರವರು ಮತ್ತೆ ನಾನು ಎಸ್ಟಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಮಹಾಂತೇಶ್ ನಾಯ್ಕ ಇರ್ತೀವಿ. ಪತ್ರಿಕಾಗೋಷ್ಠಿಯನ್ನು ನಡೆಸ್ಕೊಡ್ಬೇಕಂತ ಚಲವಾದಿ ನಾರಾಯಣಸ್ವಾಮಿ ಕೇಳ್ಕೊಳ್ತೀವಿ. ಮಾನ್ಯ ಪತ್ರಕರ್ತ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಮಾನ್ಯ ಬಂಧುಗಳೇ, ರಾಜ್ಯ ಸರ್ಕಾರದ ಸಂಪುಟ ವಿಸ್ತರಣೆ ಮೊನ್ನೆಯಷ್ಟೇ ಆಗಿದೆ, 3ನೇ ತಾರೀಕು. ಸರಿಯಾಗಿ ಮೊದಲ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದು 3ನೇ ತಾರೀಕೆ, ಮತ್ತು ಆಗಸ್ಟ್ 3ನೇ ತಾರೀಕಿಗೆ ಮತ್ತು 2 ತಿಂಗಳುಗಳ ನಂತರ ವಿಸ್ತರಣೆ ಆಗಿದೆ. ನಾನು ನಿನ್ನೆ ಹೇಳಿದ್ದೇನೆ, ಮಂತ್ರಿಮಂಡಲದ ಸದಸ್ಯತ್ವಗಳನ್ನು ಹರಾಜಿಗೆ ಇಟ್ಟಿದ್ದ ಕಾಂಗ್ರೆಸ್ಸು ಹರಾಜಿನಲ್ಲಿ ಶಕ್ತಿಯಾನುಸಾರ ಯಾರ್ಯಾರು ಎಷ್ಟೆಷ್ಟಕ್ಕೆ ಅದನ್ನು ಹರಾಜಿನಲ್ಲಿ ಪಡೆಯಬಹುದೋ ಅದು ಹರಾಜಿನಲ್ಲೇ ಬಂದಿದೆ ಅಂತಕ್ಕಂಥದ್ದನ್ನು ನಿನ್ನೆ ಹೇಳಿದ್ದೆ. ಈಗ ಪುರಾವೆ ಎಂಬಂತೆ ಅದಕ್ಕೆ ಈಗಾಗಲೇ ವಿಡಿಯೋಗಳು ಕೂಡ ಓಡಾಡ್ತಾ ಇವೆ. ವಿಡಿಯೋನ ಮತ್ತೆ ತೋರಿಸ್ತೇನೆ ನಾನು. ಆದರೆ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕೀಗ, ಭ್ರಷ್ಟಾಚಾರದ ಆರೋಪದ ಮೇಲೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಣ ದುರುಪಯೋಗಪಡಿಸಿಕೊಂಡ ನಾಗೇಂದ್ರ ಅವರು ದೊಡ್ಡ ಬಿಜೆಪಿಯ ಮುಖಂಡರ, ಶಾಸಕರ ಬಹುದೊಡ್ಡ ಹೋರಾಟದ ಫಲವಾಗಿ ಅವರು ರಾಜೀನಾಮೆ ನೀಡಬೇಕಾಯಿತು, ಜೈಲಿಗೆ ಹೋಗಬೇಕಾಯಿತು. ಇವತ್ತು ಕೂಡ ಬೇಲಿನ ಮೇಲಿದ್ದಾರೆ. ವಿಶೇಷ ಅಂದರೆ ಬೇಲಿನ ಮೇಲಿದ್ದರೂ ಕೂಡ, ಭ್ರಷ್ಟಾಚಾರದ ಆರೋಪ ಇದ್ದರೂ ಕೂಡ ಕಾಂಗ್ರೆಸ್ಸು ಅವರಿಗೆ ಉಡುಗೊರೆಯಾಗಿ ಮತ್ತೆ ಮಂತ್ರಿಯನ್ನಾಗಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದರಿಂದ ಸಾಬೀತಾಗತ್ತೆ ಅವರು, ಕಾಂಗ್ರೆಸ್ ಪಕ್ಷದವರು ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಡ್ತಕ್ಕಂಥವರು, ಭ್ರಷ್ಟಾಚಾರವನ್ನೇ ಇದು ಮಾಡಿ ಇಟ್ಕೊಂಡಿರ್ತಕ್ಕಂಥವ್ರು. ಈಗ ಒಂದು ಮಾತನ್ನು ನಿಮಗೆ, ಒಂದು ವಿಡಿಯೋ ಇದೆ ನನ್ನ ಜೊತೆಯಲ್ಲಿ, ಅದನ್ನು ನಿಮ್ಮ ಮುಂದೆ ಇದು ಮಾಡ್ತಾ ಇದ್ದೀನಿ. ಏನಿದೆ ಬರ್ತಲ್ಲ,
ಇದು ಕೇಳಿಸ್ಕೊಳ್ಳಿ. ಇರಲಿ, ಇದನ್ನು ನಿಮಗೆ ನಾನು ಸರ್ಕ್ಯುಲೇಟ್ ಮಾಡ್ತೇನೆ. ಸಿಕ್ಕಿದೆ ಅಂತ ಕಾಣುತ್ತೆ. ಇದರಲ್ಲಿ ಏನಿದೆ ಅಂದರೆ, ನಾಗೇಂದ್ರ ಅವ್ರಿಗೆ ಮತ್ತೆ ಅವನು ಎಲ್ಲರ ಹೆಸರು ಹೇಳ್ತೀನಿ ಅಂತ ಹೇಳ್ಬಿಟ್ಟಿದ್ನಂತೆ. ಅದಕ್ಕೆ ಎದುರಿ ಕೊಟ್ಟಿದ್ದಾರೆ ಅಂತ ಒಬ್ಬರು. ಇನ್ನೊಬ್ಬರು ಇದಕ್ಕಿಂತ ಹೆಚ್ಚು ಹಣ ನನ್ನ ಮರ್ಯಾದೆ ಪ್ರಶ್ನೆ ಅಂತೇಳಿ ಹೆಚ್ಚು ಹಣ ಕೊಟ್ಟರು, ಅದಕ್ಕೆ ಕೊಟ್ಟಿದ್ದಾರೆ ಅಂತ ಮತ್ತೊಬ್ಬರು. ಹೀಗೆ ಅನೇಕರು ಒಬ್ಬೊಬ್ಬರದೂ ಈಗ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಅಂದರೆ ಒಟ್ಟಾರೆ ಈ ಒಂದು ಮಿನಿಸ್ಟ್ರಿಯಲ್ ಪೋಸ್ಟ್ಗಳನ್ನು ಹರಾಜಿಗಿಟ್ಟಿದ್ರು ಅಂತ ನಾವೇನು ಹೇಳಿದ್ವಿ, ಅದು ಈಗ ಹೆಚ್ಚು ಕಡಿಮೆ ಸಾಬೀತಾಗಿದೆ. ಎರಡನೇ ವಿಷಯ, ಎಚ್.ಕೆ. ಪಾಟೀಲ್ರಿಗೆ ಕೆಲವರಿಗೆಲ್ಲ ಮಂತ್ರಿಗಿರಿ ಕೊಡಲಿಲ್ಲ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇಲ್ಲಿ ಮಾತಾಡಿರ್ತಕ್ಕಂಥವರು ತಿಮ್ಮಾಪುರ್ ಮತ್ತು ನಂಜೈನ್ ಮಠ್, ಒಬ್ಬರು ಎಕ್ಸ್ ಮಿನಿಸ್ಟ್ರು ಮತ್ತು ನಂಜೈನ್ ಮಠ್ ಎಕ್ಸ್ MLA, ಅವರು ಮಾತಾಡ್ಕೊಂಡಿರೋದು. ಇದು ಒಂದೇ ಕಾರ್ನಲ್ಲಿ ಕುಳಿತು ಮಾತಾಡ್ಕೊಂಡು ಹೋಗುವಾಗ ಕಾರ್ನಲ್ಲಿ ಮಾತಾಡಿರತಕ್ಕಂಥದ್ದು ರೆಕಾರ್ಡ್ ಮಾಡಿ ಕೊಟ್ಟಿದ್ದಾರೆ ಅವರು. ಇವ್ರ ಹತ್ರ ಕೆಲವ್ರ ಹತ್ರ ಹಣ ಇಲ್ಲ, ಅವರು ಪ್ರಾಮಾಣಿಕರಿದ್ದಾರೆ, ಅದರಿಂದ ಎಲ್ಲಿ ಹಣ ಕೊಡೋಕ್ಕಾಗ್ತದೆ ಹೈಕಮಾಂಡ್ಗೆ ಅಂತ ಕೆಲವರು ಕೇಳಿದ್ರು ವೇಣುಗೋಪಾಲ್ ಅವ್ರನ್ನ. ಅದಕ್ಕೆ ವೇಣುಗೋಪಾಲ್ ಅವರು, ಏನು ನೀವೇನು ಹಣ ಮಾಡದೆ ಭಾಳ ಪ್ರಾಮಾಣಿಕರಾಗಿ ಇರ್ರಿ ಅಂತ ಯಾರು ಹೇಳಿದ್ರು ನಿಮಗೆ ಅಂತ ಅವ್ರು ಹೇಳಿದ್ರು ಅನ್ನೋ ಮಾತನ್ನ ಅವ್ರಿಗೆ ಮಾತಾಡಿದ್ದಾರೆ. ಅಂದರೆ ಕಾಂಗ್ರೆಸ್ ಪಕ್ಷದ ನಾಯಕರೇ ಭ್ರಷ್ಟಾಚಾರಿಗಳನ್ನ ಉತ್ಪತ್ತಿ ಮಾಡತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಇದೆ. ಇದರಿಂದ ಸಾಬೀತಾಗ್ತದೆ ಇವರು ದೇಶ ಕಟ್ಟಲಿಕ್ಕೆ ಉದ್ಧಾರ ಮಾಡಲಿಕ್ಕೆ ಬಂದವರಲ್ಲ, ಇದು ದೇಶವನ್ನ ಲೂಟಿ ಮಾಡಲಿಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರವಾಗತ್ತೆ. ಆದ್ದರಿಂದ ಈಗಾಗಲೇ ಏನು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ರು, ಕೋರ್ಟ್ನಲ್ಲಿ ಈಗಲೂ ಕೂಡ ಅವರ ಮೇಲೆ ದಾವೆ ಇದೆ. ನಿನ್ನೆ ಕೂಡ ಯಾವ ಕಾರಣಕ್ಕೂ ಕೂಡ ಅವರು ಡೆಲ್ಲಿಗೂ ಹೋಗಂಗಿಲ್ಲ, ಈ ಶುಡ್ ಬಿ ಅವೈಲಬಲ್ ಇನ್ ದಿ ಬ್ಯಾಂಗ್ಳೂರ್ ಅನ್ನೋ ಆದೇಶ ಇತ್ತು. ಈಗಲೂ ಕೂಡ ಹೋಗಬಾರ್ದು ಅನ್ನೋದನ್ನೇ ಎಚ್ಚರಿಕೆ ಕೊಟ್ಟಿದ್ದಾರೆ, ಮತ್ತೆ ತಾಕೀತು ಮಾಡಿದೆ. ಅಂದಮೇಲೆ ಇಂಥ ಕಳಂಕಿತರು ಮಂತ್ರಿ ಮಂಡಲದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಕಾರಣಕ್ಕೆ ಅವರು ರಾಜೀನಾಮೆ ಮತ್ತೊಮ್ಮೆ ಕೊಡುವವರೆಗೆ ಅದು ನಾವು ವಿರಮಿಸೋದಿಲ್ಲ,